ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, ಪ್ರಜಾಕೀಯ 2028ರ ಕರ್ನಾಟಕ ವಿಧಾನಸಭೆ ಇತಿಹಾಸದಲ್ಲಿ ಪರ್ಯಾಯ ಶಕ್ತಿಯಾಗಿ ಪ್ರಜಾಕೀಯ ಗೆದ್ದು ಬರಲಿದೆಯಾ ಅಥವಾ ಹಿಂದೆ ಉಳ್ಕೊಳ್ಳೋ ಸಾಧ್ಯತೆ ಇದೆಯಾ? ಇದು ಇವತ್ತಿನ ನಮ್ಮ ಚರ್ಚೆಯ ವಿಷಯ. ಪ್ರಜಾಕೀಯ ಈಗ ಹಾಟ್ ಟ್ರೆಂಡಿಂಗ್ ಆಗಿ ಚರ್ಚೆ ಆಗ್ತಾ ಇರುವಂಥ ವಿಷಯ ಪ್ರಜಾಕೀಯ. ಕರ್ನಾಟಕದಲ್ಲಿ ಪ್ರಜಾಕೀಯ ಈಗಿರ್ತಕ್ಕಂಥ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಸೆಕ್ಯುಲರ್ ಈ ಪ್ರಬಲವಾದ ರಾಷ್ಟ್ರೀಯ ಪಕ್ಷಗಳ ನಡುವಿನಲ್ಲಿ ಪರ್ಯಾಯ ಶಕ್ತಿಯಾಗಿ ಇತಿಹಾಸವನ್ನು ಸೃಷ್ಟಿ ಮಾಡುವ ಸಾಧ್ಯತೆ ಇದೆಯಾ ಎಂಬ ಪ್ರಶ್ನೆ ಈಗ ಎಲ್ಲರಲ್ಲೂ ಮೂಡ್ತಾ ಇದೆ. ಅದಕ್ಕೆ ಕಾರಣ ತಮಿಳುನಾಡಿನಲ್ಲಿ ಇತ್ತೀಚೆಗೆ ನಡೆದಂಥ ಭಾರತ ಕಂಡಿರತಕ್ಕಂಥ ಅದ್ಭುತಗಳಲ್ಲಿ ಒಂದಾದಂತಹ ದಳಪತಿ ವಿಜಯ್ ನೇತೃತ್ವದ ಸೂಪರ್ ಸ್ಟಾರ್ ಒಬ್ಬ ವ್ಯಕ್ತಿ ತನ್ನ ಯುವ ಶಕ್ತಿಯನ್ನು ಒಗ್ಗೂಡಿಸಿಕೊಂಡು ಪ್ರಬಲವಾದ ಪಕ್ಷಗಳನ್ನು ಮೆಟ್ಟಿ ನಿಂತು ರಾಜ್ಯ ಸರ್ಕಾರವನ್ನು ರಚನೆ ಮಾಡಿದಂಥ ಅದ್ಭುತ ಘಟನೆ 2026ರಲ್ಲಿ ನಡೆಯುತ್ತಲ್ಲ. ಇದರ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕದಲ್ಲೂ ಸಹ ಇದೇ ರೀತಿಯಾದಂತಹ ಸಂಚಲನವಾದಂತಹ ಅದ್ಭುತ ಒಂದು ನಡೆಯಬಹುದಾ ಅಂತ ಯುವಕರಲ್ಲಿ ಆಶಾಭಾವನೆ ಮೂಡ್ತಾ ಇದೆ. ಇದಕ್ಕೆ ಪ್ರಮುಖವಾದ ಕಾರಣವು ನಮ್ಮ ಕರ್ನಾಟಕ ನೆಲದ ಕನ್ನಡ ಚಿತ್ರರಂಗದ ವಿಶೇಷವಾದಂತಹ ಕಥಾವಸ್ತುಗಳನ್ನು ನಿರೂಪಣೆ ಮಾಡಿದಂತಹ ಉಪೇಂದ್ರರವರ ನೇತೃತ್ವದ ವಿಭಿನ್ನವಾದಂತಹ ತತ್ವ ಸಿದ್ಧಾಂತದ ಪ್ರಜಾಕೀಯ ಪಕ್ಷ. ಬನ್ನಿ ಹಾಗಿದ್ರೆ ಪ್ರಜಾಕೀಯ ಪಕ್ಷದ ಪ್ರಮುಖ ಪಾಸಿಟಿವ್ ಅಂಶಗಳೇನು ಮತ್ತು ನೆಗೆಟಿವ್ ಅಂಶಗಳೇನು ಎಂದು ಚರ್ಚೆ ಮಾಡೋಣ. ಪ್ರಜಾಕೀಯ ಪರವಾಗಿ ಇರುವಂಥ ಅಂಶಗಳು ಯಾವ್ಯಾವು? ಒಂದು, ಜನಪರವಾಗಿರ್ತಕ್ಕಂಥ ಆಡಳಿತ ಎಂಬುವ ವಿಶೇಷ ತತ್ವ. ಎರಡನೇದು, ಪಾರಂಪರಿಕವಾಗಿ ಸಾಂಪ್ರದಾಯಿಕವಾಗಿ ಪರಂಪರೆಯಿಂದ ಕೂಡಿ ಬಂದಿರತಕ್ಕಂಥ ರಾಜಕೀಯವನ್ನು ವಿರೋಧ ಮಾಡುವ ಯುವಕರ ಅಸಮಾಧಾನ. ಮೂರನೇದು, ಉಪೇಂದ್ರ ಅವರಿಗಿರ್ತಕ್ಕಂಥ ಜನಪ್ರಿಯತೆ. ನಾಲ್ಕನೇದು, ಭ್ರಷ್ಟಾಚಾರಿ ವಿರೋಧಿ ತತ್ವ ಸಿದ್ಧಾಂತ ಮತ್ತು ಬದಲಾವಣೆಯನ್ನು ಬಯಸುವಂಥ ಯುವ ಜನತೆಯ ಪ್ರೋತ್ಸಾಹ. ಪ್ರಜಾಕೀಯದ ಸವಾಲುಗಳು ಕೂಡ ದೊಡ್ಡದಾಗಿವೆ. ಏನು ಅಂತಂದರೆ, ಮೊದಲನೇದಾಗಿ ಇಡೀ ರಾಜ್ಯವ್ಯಾಪಿಯಾಗಿ ಸಂಪೂರ್ಣವಾದಂತಹ ಸಂಘಟನೆಯನ್ನು ಮಾಡಿಲ್ಲ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಕಾರ್ಯಕರ್ತರ ಜಾಲ ಕಡಿಮೆ ಇದೆ. ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಸೆಕ್ಯುಲರ್ ಅವ್ರಿಗಿರ್ತಕ್ಕಂಥ ಮಹತ್ತರವಾದಂತಹ ವೋಟ್ ಬ್ಯಾಂಕ್, ನಂತರ ಹಣ, ಜಾತಿ ಸಮೀಕರಣ ಮತ್ತು ಪ್ರಭಾವಿ ನಾಯಕರ ಪ್ರಭಾವ ಇವೆಲ್ಲವನ್ನು ಎದುರಿಸಿ ಪ್ರಸ್ತುತವಾಗಿ 2028ರ ವಿಧಾನಸಭೆ ಚುನಾವಣೆಯಲ್ಲಿ ಬಹುಮತವನ್ನು ಸ್ಥಾಪಿಸಿ ಸರ್ಕಾರವನ್ನು ರಚನೆ ಮಾಡೋದು ಪ್ರಜಾಕೀಯಕ್ಕೆ ಕಷ್ಟ ಇದೆ ಅಂತ ಅನೇಕ ರಾಜಕೀಯ ವಿಶ್ಲೇಷಕರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಆದರೆ ಇವೆಲ್ಲರ ನಡುವೆ ಎಲ್ಲೋ ಒಂದು ಕಡೆ ಆಶಾಭಾವನೆ ಮೂಡ್ತಾ ಇದೆ. ಕಾರಣ ತಮಿಳುನಾಡಿನಲ್ಲಿ ನಡೆದಂಥ ಯುವಕರ ಒಂದು ಸಮೀಕರಣ ಸಮಗ್ರವಾಗಿ ಹೊಸತನವನ್ನು ಬಯಸಿ ತಮ್ಮ ಇಷ್ಟವಾದ ಪ್ರಭಾವಿ ಯಶಸ್ಸಿನ ನಾಯಕನನ್ನು ಗೆಲ್ಲಿಸ್ಕೊಳ್ಬೇಕು ಅಂತ ಹೇಳಿ 84% ಮತದಾನವನ್ನು ಮಾಡಿದ್ದಾರೆ. ದೇಶದಲ್ಲಿ ಇರ್ತಕ್ಕಂಥ ವಿದೇಶದಲ್ಲಿರ್ತಕ್ಕಂಥ ಅನೇಕರು ಸಮೇತ ತಮಿಳುನಾಡಿಗೆ ಆಗಮಿಸಿ ವೋಟ್ ಮಾಡಿ ತಮ್ಮ ಇಷ್ಟವಾದ ನಾಯಕನನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ರೀತಿಯಾದಂಥ ಫಲಿತಾಂಶ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಅಂತಹ ಅದ್ಭುತವಾದಂತಹ ಚುನಾವಣೆ ಫಲಿತಾಂಶವನ್ನು ತಮಿಳುನಾಡಿನ ಜನತೆ ನೀಡಿದ್ದಾರೆ. ಅದು TVK ಪಕ್ಷ ದಳಪತಿ ವಿಜಯ್ ಜೋಸೆಫ್ ವಿಜಯ್ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವವರೆಗೂ ಕೂಡ ನಾಂದಿ ಹಾಡಿದೆ. ಕರ್ನಾಟಕದಲ್ಲೂ ಸಹ ಇದೇ ರೀತಿಯಾದಂತಹ ಯುವ ಜನತೆ ಮನಸ್ಸು ಮಾಡಿದರೆ ಖಂಡಿತವಾಗ್ಲೂ ಈ ರೀತಿಯಾದಂತಹ ಅದ್ಭುತವನ್ನು ನಾವು ಕೂಡ ನೋಡಬಹುದು ಎಂಬ ಆಶಾಭಾವನೆ ಕೂಡ ಬಹಳಷ್ಟು ಜನರಲ್ಲಿ ಮೂಡಿ ಬರ್ತಾ ಇದೆ. ಉದಾಹರಣೆಗೆ, ನಗರ ಪ್ರದೇಶಗಳಲ್ಲಿ ಯುವಕರ ಜನಸಂಖ್ಯೆ ಹೆಚ್ಚಾಗಿರುವ ಕಡೆ ಹೆಚ್ಚಿನ ಅರಿವು ಮೂಡಿಸುವುದು, ನಂತರ ಪ್ರಥಮವಾಗಿ ಮತದಾನ ಮಾಡುವಂತಹ ಯುವಕರಲ್ಲಿ ಜಾಗೃತಿ ಮೂಡಿಸಿದರೆ, ಯುವ ಜನತೆಯನ್ನು ಸಮೀಕರಿಸಿಕೊಂಡಿದರೆ, ಬದಲಾವಣೆಯನ್ನು ಬಯಸುವಂತಹ ಮತದಾರರನ್ನು ಸಮೀಕರಿಸಿಕೊಂಡರೆ
ಖಂಡಿತ ಅದ್ಭುತ ನಡೆಯಬಹುದು ಎಂದು ಭಾವಿಸ್ತಾ ಇದ್ದಾರೆ. ಪ್ರಜಾಕೀಯವು ನಿರಂತರವಾದ ಸಂಘಟನೆ ಬಲಪಡಿಸಿ ಸ್ಥಳೀಯ ನಾಯಕರನ್ನು ಬೆಳೆಸಿ ನಿರಂತರ ಜನಸಂಪರ್ಕ ನಡೆಸಿದರೆ ಪ್ರಜಾಕೀಯವು ಇನ್ನು ಕೆಲವೇ ವರ್ಷಗಳಲ್ಲಿ ಕಿಂಗ್ ಮೇಕರ್ ಆಗೋದ್ರಲ್ಲಿ ಅಥವಾ ಸಂಪೂರ್ಣ ಪರ್ಯಾಯ ಶಕ್ತಿಯಾಗಿ ಹೊರಹೊಮ್ಮೋದ್ರಲ್ಲಿ ಬಹಳಷ್ಟು ಸಾಧ್ಯತೆಗಳಿವೆ. ಇವಿಷ್ಟು ಸಮುದಾಯ ಟಿವಿಯ ಪ್ರಸ್ತುತ 2028ರ ಆಶಾಭಾವನೆಯ ರಾಜಕೀಯದ ವಿಶ್ಲೇಷಣೆಗಳು. ಪ್ರಜಾಕೀಯವು ಪ್ರಬಲ ಶಕ್ತಿಯಾಗಿ 2028ರಲ್ಲಿ ಹೊರಹೊಮ್ಮಲಿದೆಯಾ ಅಥವಾ ಇಲ್ವಾ? ಕಾಮೆಂಟ್ ಮುಖಾಂತರ ತಿಳಿಸಿ. ಇವಿಷ್ಟು ಸಮುದಾಯ ಟಿವಿಯ ಎಡಿಟರ್ ಸ್ಪೆಷಲ್ನ ವಿಶೇಷತೆಗಳು. ಮತ್ತಷ್ಟು ಮಗದಷ್ಟು ವಿಶೇಷತೆಗಳೊಂದಿಗೆ ನಿಮ್ಮ ಮುಂದೆ ಶೀಘ್ರ ಬರಲಿದ್ದೇನೆ. ನಾನು ನಿಮ್ಮ ಪ್ರೀತಿಯ ಅಂಜನ್ ಕುಮಾರ್. ನಮಸ್ಕಾರ.